ಸ್ವತಃ ದೇವತೆಗಳೇ ಬಂದು ಆಕಳ ರೂಪದಲ್ಲಿ ಬಂದು ನಿನಗೆ ಹಾಲಿನ ಮಳೆಗರೆದರಂತೆ, ಹಾಲಿನಿಂದ ನಿನ್ನನ್ನು ತೋಯಿಸಿದರಂತೆ, ಅಭಿಷೇಕಿಸಿದರಂತೆ. ಅಂತಹ ದೇವಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ಪುರುಷೋತ್ತಮನಾದಂತಹ ನಿನ್ನ ಸನ್ನಿಧಾನಕ್ಕೆ ಇವತ್ತಿನ ದಿವಸ ನಾವು ಕೂಡ ಯತ್ಕಿಂಚಿತ್ ಕ್ಷೀರಾಭಿಷೇಕವನ್ನು ಮಾಡಿ ಪುನೀತರಾಗಬೇಕು ಎನ್ನುವಂತಹ ಒಂದು ಭಾವನೆಯಿಂದ ಇವತ್ತಿನ ದಿವಸ ಶತಧಾರ ಕ್ಷೀರಾಭಿಷೇಕವನ್ನು ಹಾಗೂ ನಿನ್ನ ಈ 12 ವರ್ಷಗಳ ಉತ್ಸವದ ಉದ್ಯಾಪನೆಯನ್ನು ಹಾಗೂ ಪ್ರತಿ ವರ್ಷ ಮಾಡುವಂತಹ ಎಲ್ಲ ವಿಧವಾದಂತಹ ಧಾರ್ಮಿಕವಾದಂತಹ ವಿಧಿವಿಧಾನವನ್ನು ಆಚರಿಸುವುದಕ್ಕೆ ಸಂಕಲ್ಪಬದ್ಧರಾಗಿದ್ದೇವೆ. ಈ ಎಲ್ಲ ಕರ್ಮಗಳು ಯಾವ ರೀತಿಯಲ್ಲಿ ನೆರವೇರುವುದರೊಂದಿಗೆ ನಿನಗೆ ಸಂತೃಪ್ತಿಯಾಗುವಂತಾಗ್ತದೆಯೋ, ನಮ್ಮೆಲ್ಲರಿಗೆ ನಿನ್ನ ಅನುಗ್ರಹ ದೊರಕುವಂತಾಗ್ತದೆಯೋ, ನಿನ್ನ ಸಂಪ್ರೀತಿಗೆ ಕಾರಣವಾಗುವ ರೀತಿಯಲ್ಲಿ ಈ ಎಲ್ಲ ಕರ್ಮಗಳು ನೆರವೇರುವಂತಾಗಲಿ. ಯಾರಿಗೆ ಯಾವ ಮತಿಯನ್ನ ಕೊಟ್ಟು ಯಾವ ಕೆಲಸವನ್ನ ಹೇಗೆ ಮಾಡಿಸಿಕೊಳ್ಳಬೇಕು ಎನ್ನುವುದನ್ನು ಸರ್ವಜ್ಞನೂ ಸರ್ವಶಕ್ತನೂ ಆದಂತಹ ನೀನು ಅರಿತವನು. ಅಂತಹ ನಿನ್ನ ಕರ್ಮವನ್ನ ಮಾಡುವುದಕ್ಕೆ ಬೇಕಾದಂತಹ ಮತಿಯನ್ನ, ಶ್ರದ್ಧೆಯನ್ನ, ಭಕ್ತಿಯನ್ನ ನಮ್ಮೆಲ್ಲರ ಮನಸ್ಸಿನಲ್ಲಿ ಜಾಗೃತಗೊಳಿಸಿ ನಿನಗೆ ಬೇಕಾಗುವ ರೀತಿಯಲ್ಲಿ, ನಿನಗೆ ಸಂತೋಷವಾಗುವ ರೀತಿಯಲ್ಲಿ ಈ ಕರ್ಮ ನೆರವೇರುವಂತೆ ನಮ್ಮನ್ನೆಲ್ಲ ಅನುಗ್ರಹಿಸಿ ಈ ಸ್ಥಳದಲ್ಲಿ ಸಾನ್ನಿಧ್ಯವನ್ನಿಟ್ಟು ನಾವು ನೀಡುವಂತಹ ಪೂಜೆಯನ್ನ ಸ್ವೀಕರಿಸಿ ನಮ್ಮನ್ನ ಉದ್ಧರಿಸಬೇಕು ಎನ್ನುವುದಾಗಿ ನಿನ್ನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಯಜಮಾನನನ್ನು ಮುಂದಿಟ್ಟುಕೊಂಡು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿ ಫಲವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಮದ್ರಮಾರುಣ ಗೋವಿಂದ ಗೋವಿಂದ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರದಸ್ತವ ತೇನ ಮೇ ಸುಖಲಾಭಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ. ಸಪರಿವಾರ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ. ಪೂರ್ಣಫಲಂ ಸಮರ್ಪಯಾಮಿ. निज देवी मातर
भूतानि त्रिपादस्यामृतं दिवे भूतहुदे पुरुषः पादोस्येह भवन्ते ब्राह्मणोऽस्य मुखमात्यन्तच्चरविरोधन व्यक्तिर्महिषत्पुरः यत्त्वा मुक्तः परोपमन्यनायदवत्य सुकल्पमग्ने तत्त्वपुनत्वोद्दीपयामसि यत्ते मन्यपरोक्तस्य पृथिवीमनुदत्पते आदित्या विश्वे तत्सेवावसवश्च समाभरन् ಹಿಂದೆ ದ್ವಾಪರದಲ್ಲಿ ವಿದುರನ ಅತ್ಯಂತವಾದಂತಹ ಭಕ್ತಿಗೆ ಮೆಚ್ಚಿದಂತಹ ಭಗವಂತ ವಿದುರ ನೀಡಿದಂತಹ ಒಂದು ಕುಡತೆ ಹಾಲನ್ನ ಕುಡಿಯುವಾಗ ಕಟಬಾಯಿಯಿಂದ ಒಂದು ಹನಿ ಕೆಳಗೆ ಬಿತ್ತು ಆ ಬಿಂದುವೆ ಇಡೀ ಹಸ್ತಿನಾವತಿಯಲ್ಲಿ ಸಿಂಧುವಾಗಿ ಹಾಲಿನ ಹೊಳೆಯಾಗಿ ಹರಿಯಿತಂತೆ. ಹಾಗೆ ನಮ್ಮೆಲ್ಲರ ಭಕ್ತಿಯನ್ನ ಕ್ಷೀರದ ಮುಖಾಂತರವಾಗಿ ಸ್ವೀಕರಿಸಿದಂತಹ ಭಗವಂತ ಇವತ್ತಿನ ದಿವಸ ಈ ಸ್ಥಳದಲ್ಲಿ ಗಿಳುಗುಂಡಿಯಲ್ಲೂ ಕೂಡ ಹಾಲಿನ ಹೊಳೆಯನ್ನ ಹರಿಸಿದ್ದನ್ನು ನಾವೆಲ್ಲ ನೋಡುತ್ತಾ ಇದ್ದೇವೆ. ಹಿಂದೊಮ್ಮೆ ಬ್ರಹ್ಮರುದ್ರರು ಗೋವಾದಿ ಕ್ಷೀರಪಾನವನ್ನು ಮಾಡಿಸಿದಾಗಲೂ ಕೂಡ ಈ ಹೊಳೆ ಹಾಲಿನ ಹೊಳೆಯಾಗಿತ್ತು. ಪುನಃ ಅದರ ಪುನರಾವರ್ತಿಯನ್ನ ಭಗವಂತ ಇವತ್ತು ನಮ್ಮೆದುರಿಗೆ ಸಾಕ್ಷಾತ್ಕರಿಸಿಕೊಟ್ಟಿದ್ದಾನೆ. ಅಂತಹ ಭಗವಂತನ ಚರಣಗಳಲ್ಲಿ ವಂದಿಸುತ್ತಾ ಈ ಕ್ಷೇತ್ರ ಸಮೃದ್ಧವಾಗುವಂತಾಗಲಿ, ನಮ್ಮೆಲ್ಲರ ಬದುಕಿನಲ್ಲಿ ಹಾಲಿನ ಹೊಳೆಯಾಗುವಂತಾಗಲಿ ಎನ್ನುವುದಾಗಿ ಭಾವಿಸುತ್ತಾ ಶ್ರೀಮದ್ಗಣಾರಮಣ ಗೋವಿಂದ
परस्तात् तमेवं विद्वान् अमृतय भवति नान्यः पन्था विद्यते यनायाम् प्रजापतिश्चरति गर्भे अन्तः जायमानो बहुधा विजायते तस्य धीराः यो देवानां पुरोहितः पूर्वो यो देवेभ्यो जातः नमो ऋषाय ब्राह्मये यज्ञपतये दैवी स्वस्तिरस्तु नः स्वस्तिरमानुषेभ्यः ऊर्ध्वञ्जिघातु भेडजम् शन्नोऽस्तु द्विपदे शञ्चतुष्पदे ॐ शान्ति शान्ति शान्तिः ॐ विष्णोनुतं वीर्याणि प्रवोजय पार्थिवानि विममेन जागोति यो अस्कभाय दुत्तरमुपदत्तं द्विजक्रमाणस्त्रेदोरुभयः
चापेकुणवरं पापहरं कल्याणात्मरात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. ನನ್ನ ಆರಾಧ್ಯ ದೇವನಾದ ಪ್ರಭು ಶ್ರೀ ವೆಂಕಟೇಶನ ದಿವ್ಯ ಮಂಗಳ ವಿಗ್ರಹಕ್ಕೆ ಪ್ರಾಣ ಪ್ರಣಾಮವನ್ನು ಸಲ್ಲಿಸಿ ನನ್ನ ಅಂತರಂಗದ ಧ್ಯಾನಮೂರ್ತಿಯನ್ನು ಸ್ಮರಿಸಿ ಧ್ಯಾನಿಸಿ ಈ ಸಂದರ್ಭದಲ್ಲಿ ಒಂದರಲ್ಲಿ 2000ನೇ ಇಸ್ವಿಯಲ್ಲಿ ದೇವಸ್ಥಾನ ಪ್ರಾಕಾರ ಕಟ್ಟಲು ಪೂರ್ಣ ಜೀರ್ಣ ಸ್ಥಿತಿಗೆ ಬಂದಾಗ ಅದರ ನವೀಕರಣದ ಕೆಲಸ ಪ್ರಾರಂಭವಾಯಿತು. ಅದು ವಿಕ್ರಮನಾಮ ಸಂವತ್ಸರವಾಗಿತ್ತು. 2014ನೇ ಇಸ್ವಿಗೆ ಎಲ್ಲ ಭಕ್ತರ ಸಂಪೂರ್ಣ ಸಹಕಾರದಿಂದ ಅಂದಾಜು 10 ಕೋಟಿ ಹಣಕ್ಕಿಂತಲೂ ಮಿಕ್ಕಿ ದೇವಸ್ಥಾನದ ನಾವೆಲ್ಲ ಈಗ ನೋಡುವ ಸಂಪೂರ್ಣ ಜೀರ್ಣೋದ್ಧಾರ, ಮೂಲ ದೇವಸ್ಥಾನಕ್ಕೆ ತಾಮ್ರದ ತಗಡಿನ ಹೊದಿಕೆ ಇದೆಲ್ಲವೂ ಆಯಿತು. ಆ ಸಂದರ್ಭದಲ್ಲಿ ದೇವಸ್ಥಾನದ ಪ್ರವೇಶ ಮಾಡುವುದು ಹೇಗೆ? ಒಂದು ಪ್ರಾಚೀನ ದೇವಸ್ಥಾನ, ಒಂದು ಪರಂಪರಾಗತವಾಗಿ ಬಂದ ದೇವಸ್ಥಾನ, ಈ ದೇವಸ್ಥಾನದ ಪ್ರವೇಶೋತ್ಸವದ ಯಾವ ರೀತಿಯಲ್ಲಿ ಮಾಡಬೇಕು? ಈಗ ಅನೇಕ ಕಡೆಯಲ್ಲಿ ಪ್ರವೇಶೋತ್ಸವಗಳು ನಡೀತಿರ್ತವೆ. ಆದರೆ ಅದನ್ನೇ ನಾವು ಅನುಸರಿಸಬೇಕು ಅಥವಾ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ಒಂದು ಪ್ರಶ್ನೆ ಸಾಮಾನ್ಯ 1 ವರ್ಷಕ್ಕಿಂತಲೂ ಮೊದಲು ಮನಸ್ಸಿನಲ್ಲಿತ್ತು. ಅದಕ್ಕೆ ಉತ್ತರ ಸಿಕ್ಕಿರಲಿಲ್ಲ. ಕೊನೆಗೆ ಒಂದು ದಿವಸ ಏನೋ ಒಂದು ಮನಸ್ಸಿಗೆ ಭಗವಂತ ಆಲೋಚನೆಯನ್ನು ಕೊಟ್ಟ. ನೋಡಪ್ಪ, ಯಾವುದೇ ಮನುಷ್ಯನ ಪ್ರಯತ್ನದಿಂದ ನಾನು ಇಲ್ಲಿ ಬಂದವನಲ್ಲ. ನನ್ನನ್ನು ಯಾವುದೇ ಒಬ್ಬ ಶಿಲ್ಪಿ ಕೆತ್ತಿದ ಮೂರ್ತಿ ನಾನಲ್ಲ. ತಿರುಮಲ ಅನ್ನುವ ಒಬ್ಬ ತಪಸ್ವಿ ತಪಸ್ಸನ್ನು ಮಾಡುವಾಗ ಅವನ ತಪಸ್ಸಿಗೆ ಮೆಚ್ಚಿ ನನ್ನನ್ನೇ ನಾನು ಕೊಟ್ಟುಕೊಂಡದ್ದು. ಅಂದ್ರೆ ನಾವೀವತ್ತೇನು ಮಂಜುಗುಡಿಯಲ್ಲಿ ಶಂಖಚಕ್ರ ಧನುಸ್ಸು ಬಾಣಗಳನ್ನು ಹಿಡಿದು ಯಾನಮೂರ್ತಿ ಅಂದ್ರೆ ಓಡಾಟದ ಸ್ಥಿತಿಯಲ್ಲಿ ಪಾದವನ್ನಿಟ್ಟು ನಿಂತ ಆ ರೀತಿಯಾದ ಮೂರ್ತಿಗೆ ಶಿಲ್ಪಶಾಸ್ತ್ರಗಳು ಯಾನಮೂರ್ತಿ ಅಂತ ಕರೀತಾರೆ. ಕರದಲ್ಲಿ ಬರುವ ದೇವರಂತೆ, ಅದನ್ನೇ ಯಾನಮೂರ್ತಿ ಅಂತ ಕರೆದರು. ಅವನಪ್ಪ ನಾನು ಎಲ್ಲಿಂದ ಬಂದಿದ್ದೇನೋ
ಅಲ್ಲಿಗೆ ಹೋಗಿ ಬರಬೇಕು. ಇದು ಭಗವಂತನ ಇಚ್ಛೆ. ಅದನ್ನು ಅನುಸರಿಸಿ 2014ನೇ ಇಸ್ವಿಗಿಂತ ಪ್ರಾರಂಭಕ್ಕಿಂತಲೂ ಮೊದಲು ಬಹುಶಃ 13ನೇ ಇಸ್ವಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಒಂದ್ಸರಿ ಇಲ್ಲಿ ಬಂದಾಯ್ತು. ಊರಿನವ್ರನ್ನ ಕೆಲವು ಸಂಪರ್ಕ ಮಾಡಿದ್ವಿ, 4 ಜನ ಸೇರಿದ್ವಿ. ಒಂದು 15 ಜನ ಕೂತ್ಕೊಳ್ಳಿಕ್ಕೆ ಇದೆಲ್ಲೂ ಜಾಗ ಇರಲಿಲ್ಲ. ಆ ಸಂದರ್ಭದಲ್ಲಿ ನೋಡ್ರಪ್ಪ, ದೇವರು ಇಲ್ಲಿ ಬಂದು ಯಾವ ಜಾಗದಲ್ಲಿ ದೇವರ ಮೂರ್ತಿ ಉದ್ಭವ ಆಗಿತ್ತೋ, ಯಾವ ತಪಸ್ವಿ ಎಲ್ಲೂ ಕುಳಿತು ತಪಸ್ಸು ಮಾಡಿದ್ರೋ ಆ ಜಾಗದಲ್ಲಿ ಅವರನ್ನು ಸ್ಮರಿಸುವ ಮೂಲಕವಾಗಿ ಆ ಯೋಗಿಗಳಿಗೆ ಒಂದು ಪೂಜೆ. ಯಾರಿಗೆ ಭಗವಂತ ಬೈದೋರಿದ್ನೋ ಯಾವ ಜಾಗದಲ್ಲಿಯೋ ಅಲ್ಲಿಯೇ ಅದೇ ತಿರುಮಲ ಯೋಗಿಗಳೇ ವೆಂಕಟರಮಣನನ್ನು ಸ್ಥಾಪಿಸಿ ಸ್ಥಳ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆಯಲ್ಲಿ ಸ್ವಾರಸ್ಯವಾಗಿ ಅದನ್ನು ವರ್ಣಿಸ್ತಾರೆ. ಒಂದು ವರ್ಷ ಒಂದು ಇಡೀ ಒಂದು ಯುಗಾದಿಯಿಂದ ಯುಗಾದಿಯವರೆಗೆ ಮುಂಜುಗುಡಿಯಲ್ಲಿ ಏನೆಲ್ಲ ಹೇಗೆ ನಡಿಬೇಕು, ಯಾವ್ಯಾವ ರೀತಿಯ ಉತ್ಸವಗಳು ನಡಿಬೇಕು, ಯಾವ್ಯಾವ ಉತ್ಸವಕ್ಕೆ ಯಾವ ಮೂರ್ತಿಯನ್ನ ಉತ್ಸವ ಮೂರ್ತಿಯಾಗಿ ತನ್ನ ಪ್ರತಿನಿಧಿಯಾಗಿ ತಗೊಂಡು ಹೋಗಬೇಕು ಅನ್ನುವ ಭಗವಂತನ ಸಂಕಲ್ಪಕ್ಕೆ ಅನುಸರಿಸಿ ತಿರುಮಲ ಯೋಗಿಗಳು 3 ಶ್ರೀದೇವಿ ಭೂದೇವಿ ಸಹಿತನಾದ ವೆಂಕಟೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರ ಜೊತೆಯಲ್ಲಿ ಭಕ್ತರ ರಕ್ಷಣೆಗಾಗಿ ಚಕ್ರಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಇದನ್ನು ಚರಮೂರ್ತಿ ಅಂತ ಕರೆದರು. ಮುಂಜುಗೊನೆಯಲ್ಲಿರುವುದು ಸ್ಥಿರಮೂರ್ತಿ. ಅವನನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿ ನಮಗಿಲ್ಲ. ಆದರೆ ನಮ್ಮ ಶಕ್ತಿಗೆ ಅನುಸರಿಸಿ ಭಗವಂತ ಒಲಿದ ಉತ್ಸವ ಮೂರ್ತಿಗಳಿದೆಯಲ್ಲ, ಆ ತಿರುಮಲ ಯೋಗಿಗಳೇ ಪ್ರತಿಷ್ಠಾಪನೆ ಮಾಡಿದ ಉತ್ಸವ ಮೂರ್ತಿಯನ್ನು ಈ ಜಾಗದಲ್ಲಿಟ್ಟು ಇಲ್ಲಿಂದ ಹೋಗಿ ದೇವರಿಂದಲೇ ಪ್ರವೇಶ ಆಗಬೇಕು ಅನ್ನುವ ಭಗವಂತನ ಸಂಕಲ್ಪಕ್ಕೆ ಅನುಸರಿಸಿ ಈ ಜಾಗದಲ್ಲಿ ಈ ಊರಿನವರು ಸುತ್ತಮುತ್ತಲಿನವರೆಲ್ಲ ತುಂಬಾ ಸಹಕರಿಸಿದರು. 12 ವರ್ಷಗಳು ಅವತ್ತಿನ ದಿವಸ ನಾವು ಇಲ್ಲಿ ಬಂದಾಗ 14ನೇ ಇಸ್ವಿಯಲ್ಲಿ ವಿಕ್ರಮ ಸಂವತ್ಸರದಲ್ಲಿ ನಾವು ವಿಜಯ ಸಂವತ್ಸರದಲ್ಲಿ ನಾವು ಇಲ್ಲಿ ಬಂದಾಗ ಅದ್ಭುತವಾದ ಇಲ್ಲಿಯವರ ಸಹಕಾರ, ಜನರ ಸಹಭಾಗಿತ್ವ ತುಂಬ ಅದ್ಭುತವಾಗಿ ಬಂತು. ಆ ಮಾತಿಗೆ ಈಗ 12 ವರ್ಷ ಕಳೀತು. ವಿಕ್ರಮ ಸಂವತ್ಸರದಲ್ಲಿ ಅಡಿಗಲ್ಲಾದದ್ದು, ವಿಜಯ ಸಂವತ್ಸರದಲ್ಲಿ ಪ್ರವೇಶೋತ್ಸವ ಆಯಿತು. ಅದನ್ನೇ ನಾವು ಶ್ರೀ ಕ್ಷೇತ್ರ ಮಂಜುಗುಡಿಯ ವಿಜಯ ವಿಕ್ರಮ ಯಾತ್ರೆ ಅಂತ ಕರೆದಿದ್ವಿ. ಅದೇ ಪ್ರತಿಯೊಬ್ಬ ಭಕ್ತರ ವಿಜಯ ವಿಕ್ರಮ ಯಾತ್ರೆ ಆಗಬೇಕು. ಆ ವಿಜಯ ವಿಕ್ರಮ ಅಂದ್ರೆ ಏನು ಅರ್ಥ? ಇನ್ನೊಬ್ಬರಿಗೆ ಬಡಿದು ನಾವು ಗೆಲ್ಲುವುದು ಅಂತ ಅರ್ಥವಾ, ಅಥವಾ ಇನ್ನೊಬ್ಬರನ್ನು ಸೋಲಿಸಿ ನಾವು ಗೆಲ್ಲುವುದು ಅಂತ ಅರ್ಥವಾ? ಅಲ್ಲ, ನಮ್ಮನ್ನು ನಾವು ಗೆಲ್ಲುವುದು. ಬಹಳ ಸ್ವಾರಸ್ಯವಾದ ವಿಷಯ, ನಾವು ಅರ್ಥ ಮಾಡ್ಕೊಳ್ಬೇಕು. ವಿಜಯ ಎಲ್ಲಿದೆ? ಗೆಲುವು ಹೊರಗಿಲ್ಲ, ಒಳಗಿದೆ. ಯಾವತ್ತೂ ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಲಿಕ್ಕೆ ಸಮರ್ಥ ಆಗ್ತೇವೋ, ಯಾವತ್ತೂ ನಮ್ಮ ಮನಸ್ಸು ಶಾಂತವಾಗಿರ್ತದೆಯೋ, ಕಣ್ಣಿಗೆ, ನಾಲಿಗೆ, ಕೈಗೆ ಯಾವುದು ಬೇಕೋ ಅದನ್ನು ಮಾತ್ರ ಕೊಡ್ಲಿಕ್ಕೆ ನಮ್ಮ ಹತ್ರ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸ್ತೇವೋ, ಅದು ನಿಜವಾದ ಗೆಲುವು, ಅದು ನಿಜವಾದ ವಿಕ್ರಮ. ಆ ರೀತಿಯಲ್ಲಿ ನಮ್ಮೆಲ್ಲರ ಬಾಳು ನಮ್ಮ ನಿಯಂತ್ರಣದಲ್ಲಿರಲಿ, ಇಂದ್ರಿಯಗಳ ನಿಯಂತ್ರಣಕ್ಕೆ ಒಳಪಡದೇ ಇರಲಿ ಅನ್ನುವ ಅರ್ಥದಲ್ಲಿ ವಿಜಯ ವಿಕ್ರಮ ಯಾತ್ರೆ ಒಂದು ಸಂಪನ್ನಗೊಂಡಿತು. ಆವತ್ತು ನಾವಿಲ್ಲಿಗೆ ಬಂದಾಗ ಇಲ್ಲಿಯ ಸಮಸ್ತರೆಲ್ಲ ಸೇರಿ ಹೇಳಿದರು, ಈ ವರ್ಷ 1 ವರ್ಷಕ್ಕೆ ಇಲ್ಲಿ ಬಂದು ಹೋಗುವುದಲ್ಲ, ಇಲ್ಲಿ ಪ್ರತಿ ವರ್ಷವೂ ದೇವರು ಬರಬೇಕು. ಆದರೆ ಮುಂದಿನ ಭವಿಷ್ಯದ ಮಾಡಿಕೊಡ್ಲಿಕ್ಕೆ ನಾವು ಯಾರೂ ಅಲ್ಲ. ಆದರೆ ಒಂದು ಸಾಮಾನ್ಯ ನಮ್ಮ ಒಂದು ಸಾಮರ್ಥ್ಯದ ಮಿತಿಯಲ್ಲಿ 12 ವರ್ಷ ಅಂದ್ರೆ ಒಂದು ವ್ರತಕ್ಕೆ ನಿಯಮದ ಕಾಲ, ಅದು 12 ವರ್ಷಗಳ ಕಾಲ ನಾವು ಇಲ್ಲಿಗೆ ಬರ್ತೇವಪ್ಪ, ದೇವರು ಇಲ್ಲಿಗೆ ಬರುವ ಪ್ರಾರ್ಥನೆಯನ್ನು ಮಾಡೋಣ ಅನ್ನುವ ಸಂಕಲ್ಪದೊಂದಿಗೆ ಒಂದು ಉತ್ಸವ ಹೊರಡುವ ವೇಳೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತೆ ಇಂದು ಆ 12 ವರ್ಷದ ಅವಧಿ ಪೂರ್ಣಗೊಳ್ತಾ ಇದೆ. ಅದನ್ನೇ ನಾವು ಇವತ್ತಿನ ಉದ್ಯಾಪನೆ ಅಂತ ಕರೆದಿದ್ದೇವೆ. ಆ ಉದ್ಯಾಪನೆ ಅನ್ನುವ ಶಬ್ದಕ್ಕೆ ಅರ್ಥ ನಮ್ಮೊಳಗಿರುವ ಭಗವಂತನನ್ನು ನಾವು ಜಾಗೃತಗೊಳಿಸಿಕೊಳ್ಳುವುದು. ಕೇವಲ ತಿರುಮಲ ಯೋಗಿಗಳು ಒಬ್ಬರೇ ಅಲ್ಲ,
ಮನಸ್ಸು ಮಾಡಿದರೆ ನಾವೆಲ್ಲರೂ ನಮ್ಮ ಒಳಗೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಆದರೆ ಆ ಮನಸ್ಸು ನಮಗೆ ಬರುವುದಿಲ್ಲ. ಆ ಮನಸ್ಸು ನಮ್ಮಲ್ಲಿ ಇಲ್ಲ. ದೇವರ ಮುಂದೆ ಕುಳಿತರೂ ಆ ಮನಸ್ಸು ಎಲ್ಲಿಗೋ ಓಡಿ ಹೋಗ್ತದೆ. ಆ ಮನಸ್ಸನ್ನು ತಡೆ ಹಿಡಿದು ಮನಸ್ಸನ್ನು ಗೆಲ್ಲುವುದೇ ವಿಕ್ರಮ, ಅದರ ಸಾಧನೆಯೇ ವಿಜಯ. ಈ ಅರ್ಥದಲ್ಲಿ ಯಾವ ವಿಜಯ ವಿಕ್ರಮದ ಸಾಧನೆಯಿಂದ ತಿರುಮಲ ಯೋಗಿಗಳು ವೆಂಕಟೇಶ ದೇವರನ್ನ ಸಾಕ್ಷಾತ್ಕರಿಸಿಕೊಂಡರೋ ಆ ಭಕ್ತಿ ನಮ್ಮಲ್ಲೂ ಬರಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇಷ್ಟು ವರ್ಷ ಸುದೀರ್ಘ ಕಾಲ ಇಲ್ಲಿಯ ಉತ್ಸವಕ್ಕೆ ಸಹಕರಿಸಿದ ಇಲ್ಲಿಯ ಸಮಸ್ತ ಭಕ್ತರಿಗೆ ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇಲ್ಲಿಗೆ ಉತ್ಸವ ಮುಗೀತು ಅಂತಲ್ಲ, ಇನ್ನು ಪ್ರತಿನಿತ್ಯವೂ ನಮ್ಮ ಮನಸ್ಸು ಉತ್ಸವವನ್ನು ಆಚರಿಸ್ತಾ ಇರಬೇಕು. ಆಗಾಗ ನಾವು ಈ ಕ್ಷೇತ್ರಕ್ಕೆ ಬರೋಣ. ಒಂದು ಸಂದರ್ಭ ನೋಡಿ, 114 ವರ್ಷಕ್ಕೆ ಒಂದು ಸಾರಿ ಬರುವ ಈ ಮಹಾಕುಂಭಮೇಳದ ಸಂದರ್ಭದಲ್ಲಿ ಮಾಘ ಮಾಸದಲ್ಲಿ ಗಂಗೆ ಈ ನದಿಯಲ್ಲಿ ಪ್ರವಹಿಸ್ತಾಳೆ ಅಂತ ಸ್ಥಳ ಪುರಾಣ ಹೇಳ್ತದೆ. ಅಂತಹ ಗಂಗಾ ನದಿಯ ಸನ್ನಿಧಾನದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಒಂದರ್ಥದಲ್ಲಿ ನಾವೆಲ್ಲರೂ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದೇವೆ. ಇದನ್ನು ವಿಶ್ವಾಸದಿಂದ ಹೇಳಬಹುದು. ನಮ್ಮೆಲ್ಲರ ಪಾಲಿಗೂ ಇವತ್ತು ಮಹಾಕುಂಭಮೇಳದ ಭಗವಂತನ ಸಾನ್ನಿಧ್ಯದಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಗವಂತನ ಅನುಗ್ರಹ ನಮಗೆಲ್ಲರ ಮೇಲೂ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಬರ್ತಾ ಇದೆ. ಬಾಯಲ್ಲಿ ಅದನ್ನು ಹೇಳಲಿಕ್ಕಾಗ್ತಾ ಇದೆ. ನೀವೆಲ್ಲ ವೆಂಕಟೇಶ ದೇವರನ್ನು ಬಿಡುವುದು. ಅವನು ಮುಂದುಗುಣಿಯಲ್ಲಿ ನಿತ್ಯ ಸನ್ನಿಹಿತನಾಗಿರುತ್ತಾನೆ. ಅವನನ್ನು ನಂಬಿ ನಮ್ಮನ್ನೆಲ್ಲ ಉದ್ಧರಿಸ್ತಾನೆ. ಶ್ರೀಮಂತ್ರಮಾರಮಣ ಗೋವಿಂದ.
ಬಂತಾನೆ